ಇಡೀ ಮನೆನ ನಾಟಕ ಕಂಪ್ನಿ ಮಾಡಿ ಇಟ್ಕೊಂಡಿದ್ದೀರಾ ಅಲ್ಲದೆ ಈ ಡೀಲ್ ಏನಾದ್ರೂ ಸಿಕ್ಬಿಟ್ರೆ ಏನನ್ನ ಮನೋಜ್ನಂತೂ ಹಿಡಿಯಕ್ಕೆ ಆಗಲ್ಲ ಅನ್ನೋ. ಲೇ, ಈ ಡೀಲ್ ನಮಗ್ ಎಷ್ಟು ಮುಖ್ಯನೋ ಆ ಮೊಬೈಲ್ ತಗೊಳ್ಳೋದು ಅಷ್ಟೇ ಮುಖ್ಯ ಕಣೆ. ನೋಡು, ನಾನು ಮಾತಾಡೋದ್ರಲ್ಲಿ ಬಿಸಿ ಇರ್ತೀನಿ, ಹಂಗಂತ ನೀನ್ ನನ್ ಹಿಂದಿಂದೇನೆ ಬರ್ಬೇಡ. ನೋಡು, ಆ ಮೊಬೈಲ್ ನ ಹೇಗ್ ತಗೊಳ್ಳೋದು ಅಂತ ನೋಡ್ತಿರೋ, ಗೊತ್ತಾಯ್ತಾ? ಏನ್ ಮಾಡತ್? ಅಯ್ಯೋ ರೋಹಿಣಿ, ಇಲ್ಲೇನ್ ಮಾಡ್ತಾ ಇದೀರಾ? ಅಲ್ಲ, ಗುಪ್ತ ಸರ್ ಬರೋದಕ್ಕೆ ಟೈಮ್ ಆಯ್ತಿದ್ರು, ಬನ್ನಿ ಬೇಗ. ಸರಿ ಸರಿ, ಬೇಗ ಬೇಗ ಹೋಗಿ. ಹಲೋ. ನೋಡಿ 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 ಜೋಡಿ ಹೇಗ್ ಕಾಣ್ತದೆ ಹೇಳಿ. ಅಜ್ಜಿ ತಿಳ್ಕೊಂಡು ಕಾಜಲ್ ತರನೇ ಕಾಣ್ತಿದ್ರು. ಅತ್ತೆ, ನೀವು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಹಳೇ ಕಾಲದ ಹೀರೋಯಿನ್ ಲಕ್ಷ್ಮಿ ಲಕ್ಷ್ಮಿ ಎಂಬ ತರ ಕಾಣ್ತಿದ್ದೀರಾ. ಅವನ್ ಚೂರಲಕ್ಷ್ಮಿ, ನನ್ ರಾಜ್ಕುಮಾರ್. ನೋಡಿ ನೋಡಿ, ಅಭಿಷೇಕ್ ಬಚ್ಚನ್ ಐಶ್ವರ್ಯ ರಾಯ್ ತರನೇ ಕಾಣಿಸ್ತಾ ಇದ್ರು. ಹೌದೌದು, ಭಲೇ ಜೋಡಿ. ನೀನು ಯಾರನ್ನು ಕಮ್ಮಿ ಇಲ್ಲಮ್ಮ, ಸಾಕಾದಾಗ ಕಾಣ್ತಾ ಇದೆಯಾ? ಅದೇನೋ ಮನೋಜ? ಹೌದೌದೌದು. ಹಲೋ. ಬರ್ಲಿ 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 ಬರ್ಲಿ. ಏನು ಒಂದು 5 ನಿಮಿಷ ಆಗುತ್ತಾ? ಓಕೆ 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 ಓಕೆ, ಬರ್ಲಿ ಬರ್ಲಿ. ಹೌದು, ಸೂರ್ಯ ಅವರು ಮೀನಾ ಅವರು ಕಾಣ್ತಾನೆ ಇಲ್ವಲ್ಲ, ಎಲ್ಲಿದ್ದಾರೆ? ಓಡೋಗ್ಬಿಟ್ಟಿರ್ಬೇಕು. ಎಲ್ಲ ದೊಡ್ಡ ದೊಡ್ಡವರು ಇದಾರಲ್ಲ, ನಾವ್ ಇಲ್ಲಿಗೆ ಬಂದ್ರೆ ಅವಮಾನ ಆಗುತ್ತೆ ಅಂತ ಬಂದೇ ಇಲ್ಲ ಅನ್ಸುತ್ತೆ. ಅಮ್ಮಮ್ಮ ಕಾಪಾಡ್ತದೆ. ಅಯ್ಯೋ, ಹಾಗೆಲ್ಲ ಆಗ್ಬಾರ್ದು. ಅವನು ಇವತ್ತು 50 ಕಾರ್ ಓನರು. 50 ಕಾರ್ ಓನರ್ ಅಲ್ಲಪ್ಪ. ಇವತ್ತಾಗದೆ ಇರಬಹುದು, ನಾಳೆನೋ ನಾಡಿದ್ದು ಆಗ್ತಾನಲ್ಲ. ಅದಕ್ಕೆ ಫ್ಯೂಚರ್ ಅಲ್ಲಿ ಈ ತರ ಪಾರ್ಟಿ ಎಲ್ಲ ಅವ್ನಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ, ಅದಕ್ಕೆ ಅಟೆಂಡ್ ಆಗ್ಲಿ ಅಂತ ಹೇಳ್ತಿರೋದು. ಹೌದು, ಎಲ್ಲವನು? ಅಲ್ಲೋಡು, ನೋಡ್ದೇನೆ ಶಾಂತಿ, ಏಬ್ಗನ್ನು ಅಲ್ಲ, ಐಶ್ವರ್ಯೂ ಅಲ್ಲ, ಅದು ಪಕ್ಕ ದೇಸಿ. ನೋಡು ನೋಡು ಹೆಂಗಿದಾರೆ, ಸರಿಯಾಗಿ ನೋಡು. ರಾಜ್ಕುಮಾರ್ ಭಾರತಿ ಇದ್ದಂಗಿಲ್ಲ ಇಬ್ರು. ಏನ್ ಜೋಡಿ. ಓ ಅಪ್ಪ ಸೂರ್ಯ, ಬಾರೋ ಇಲ್ಲಿ. ಅಪ್ಪ ಬಂದೆ, ಬನ್ನಿ ನೋಡೋಣ. ಅಪ್ಪ ನೋಡಪ್ಪ ಹೆಂಗದೆ, ಅದ್ಭುತ ಕಣ, ಸೂಪರ್, ಫ್ಯಾಂಟಾಸ್ಟಿಕ್. ಸುಮ್ನೆ ಸುಳ್ಳು ಹೇಳ್ಬೇಡಿ, ಪರವಾಗಿಲ್ಲ, ಸುಮಾರಾಗೆ ಇದೆ. ಹೌದಾ? ಈ 2 ಜೋಡಿ ನೋಡ್ರಿ ಫಸ್ಟ್. ಅವರು ಚೆನ್ನಾಗಿದ್ದಾರೆ, ಅಷ್ಟೇ ಕಣೆ. ಅಯ್ಯೋ ಸುಮ್ನಿರಿ ಅತ್ತೆ, ನೀನವ್ರು ತುಂಬಾ ಮುದ್ದ ಕಾಣ್ತೀಯ. ಅಲ್ವಾ, ನಾನು ಅದನ್ನೇ ಸೋಲ್ದೆ ಮೈಕು. ಅಂದ ಅಂತ ಏನಾದ್ರು ಒಂದು ಊರಿದ್ರೆ ಅದಕ್ಕೆ ಮೊದಲನೇ ಹೆಣ್ಮಗಳೇ ಇವಳು ನೋಡು. ಬೊಂಬಾಟಗಳೇ ನನ್ನ ಹೆಂಡತಿ. ಯಾರಮ್ಮ ನೀನು? ಬೇರೆ ಕಡೆ ನೋಡಮ್ಮ ನೀನು. ಅಲ್ಲಮ್ಮ, ಚೊಟ್ಟು ಇರೋ ಕಣ್ಣನ್ನ ನೆಟ್ಟಿಗೆ ಇವಳ ಮೇಲೆ ನೆಟ್ಬಿಟ್ಟಿದ್ಯಲ್ಲ, ದೃಷ್ಟಿಗಳಾಗ್ತದೆ. ಆಯ್ತು ಬಿಡ್ರಿ, ನಾನೇ ನಿಮ್ಮನ್ನ ನೋಡಲ್ಲ. ಅಪ್ಪಯ್ಯ, ಎಲ್ರು ಸೇರಿ ಒಂದ್ ಸೆಲ್ಫಿ ತಗೊಳ್ಳೋಣ ಬರಪ್ಪ. ನಾನೇನ್ ಬೇಡಪ್ಪ, ನೀವು ತಕ್ಕೊಳ್ಳಿ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀರಿ. ಯಾರಪ್ಪ ಏನಪ್ಪ ಆಡ್ತೀಯ ನೀನು? ಫೋನ್ ಕೊಡಿ, ನಾನೇ ತೆಗಿತೀನಿ. ಏನು ಬೇಕಾಗಿಲ್ಲ, ಫೋನ್ ನಮ್ಗೂ ಬರ್ತದೆ. ಬನ್ನಿ ಬನ್ನಿ, ಬರಪ್ಪ ಇಲ್ಲಿ. ಶ್ರೀನಿವಾಸ್ ಬಂದೆ 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 ಬಂದೆ. ಅಲ್ಲ ರೈ, ಕಣ್ ಕಾಣೋಣ ನಿನಗೆ? ಕಣ್ಣಿನ ಮುಖದ ಮೇಲೆ, ಶೋಲ್ಡರ್ಗೆಲ್ಲ ಕಣ್ಣಿದೆ. ನನ್ ಫೋನ್ ಬಿಡಿಸ್ಬಿಟ್ಟಿಲ್ಲ, ಎಲ್ಲೋಯ್ತು ನನ್ ಫೋನು. ಒಂದ್ ಫೋನ್ ಯಾಕ್ರಿ ಎತ್ಕೊಡ್ರಿ, ಕೊಡ್ರಿ ಇಲ್ಲಿ. ಹಲೋ, ನಾನೇ ತೆಗಿತೀನಿ. ಏನು ಬೇಕಾಗಿಲ್ಲ, ಕೊಡ್ರಿ ಇಲ್ಲಿ. ಸದ್ಯ ಏನೋ ಆಗಿಲ್ಲ, ಇಲ್ಲಾಂದ್ರೆ ಟ್ಯಾಕ್ಸ್ ಬಿದ್ದೋಗಿರೋದು. ಏನಾಗಿಲ್ಲ ಬಾಮಿನ, ಇಲ್ಲಿರೋದು ಬೇಡ, ನಾವು ಆ ಕಡೆ ಬಾ, ಫೋಟೋ ತಗೊಳ್ಳೋಣ. ಬಾ ಬಾ ಬಾ. ಸರಿ ಸರ್, ವೆಲ್ಕಮ್ ಸರ್. ಬನ್ನಿ 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 ಸರ್, ಬನ್ನಿ ಬನ್ನಿ ಸರ್. ಸರ್ ಬನ್ನಿ ಸರ್, ಬನ್ನಿ. ನಮಸ್ಕಾರ. ವೆಲ್ಕಮ್ ಸರ್, ನಮಸ್ತೆ. ಥ್ಯಾಂಕ್ ಯು ಸರ್, ನನ್ನ ವೈಫ್ ರೋಹಿಣಿ ಅಂತ. ಓ ಗುಡ್ 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 ಗುಡ್. ಚೆನ್ನಾಗಿ ಏರ್ಪಾಡು ಮಾಡಿದೀರಾ. ಓ, ಹಾಗಾಗಿ ನಿಮ್ಮ ಆನಿವರ್ಸರಿನ ಇವತ್ತು? ಗುಡ್, ಹ್ಯಾಪಿ ಆನಿವರ್ಸರಿ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸರ್. ಸರ್, ಇವರು ನಮ್ಮ ತಂದೆ ಸರ್, ರಂಗನಾಥ್ ಅಂತ. ನಮ್ಮ ತಾಯಿ ಶಾಂತಿ. ನಮಸ್ಕಾರ, ವೆಲ್ ಟು ಮೀಟ್ ಯು. ಸರ್, ನನ್ನ ತಂದೆ ಇಂಡಿಯನ್ ರೈಲ್ವೇಸ್ ಅಲ್ಲಿ ಕಾಪಡೆ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಸರ್. ವಾವ್. ನಮ್ಮ ತಾಯಿ ಕೂಡ ಡ್ಯಾನ್ಸ್ ಅಕಾಡೆಮಿ ನಡೆಸ್ತಾ ಇದಾರೆ. ವಾವ್, ನೀವು ಬರೀ ಡಮ್ಮಿ ಅಲ್ವೇನಿ? ನಿಮ್ಮಂತ ರಿಚ್ ಬಿಸ್ನೆಸ್ ಫ್ಯಾಮಿಲಿನ ಮೀಟ್ ಮಾಡಿ ನನಗೆ ತುಂಬಾ ಸಂತೋಷ ಆಯ್ತು. ಒನ್ ಸೆಕೆಂಡ್. ಹಲೋ, ಹೇ ಮಂಗ್ಯಾಸ್, ಆ ಫಾರಿನರ್ ವ್ಯಕ್ತಿ ಇವನೇನ? ನೋಡಿದ್ರೆ ಇವನೇ ಅನ್ಸ್ತದೆ ಅನ್ಕಣ. ಸರಿ ಆಯ್ತು ಬಾ, ಒಂದ್ ಕೆಲಸ ಮಾಡೋಣ. ಇವಾಗಲೇ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಮನೋಜ ಹಿಂಗೆ ಅವ್ನ ಒಂಚೂರು ಸರಿ ಇಲ್ಲ, ಬರೀ ಓಲ್ಡ್ ಮಗ ಅಂತ ಹಾಕೋಟ್ಬಿಡೋಣ ಬಾ. ಏನು ಹೇಳ್ತಾ ಇದ್ಯಾ? ಹಂಗ ಹಾಕೊಟ್ರೆ ಮನೋಜನ ಪರಿಸ್ಥಿತಿ ಹೆಂಗಿರುತ್ತೆ ಯೋಚನೆ ಮಾಡು. ಬ್ಯಾಂಡ್ ಬಜ ಬರುತ್ತೆ. ಹೌದು, ಮನೇಲಿ ಎಲ್ಲರಿಗೂ ಹೇಳಿದೀರ ಬ್ರೋ? ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದಾರೆ. ಬರೀ ಬ್ರೋ, ಎಲ್ಲರೂ ಹೇಳಿ ಬಿಸಾಕ್ಬಿಟ್ಟಿದ್ದೀನಿ, ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೀನಿ. ಮನೋಜ ಬರ ಇರೋ ನೀವು. ಯಾಕಪ್ಪ ಯಾಕಪ್ಪ? ಏನೇ ನೀನು ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ಅಂತ ಹೇಳ್ತಾ ಇದೀಯ? ಅದೇಪ್ಪ, ಈಗ ನಾನು ಬಿಸ್ನೆಸ್, ನೀನು ನಮ್ ಫ್ಯಾಮಿಲಿ ಅಲ್ವಾ, ಬಿಸ್ನೆಸ್ ಫ್ಯಾಮಿಲಿ. ಹಾಗ ಅಪ್ಪ, ನಾನು ಎಲ್ಲ ಹೇಳ್ತೀನಿ. ನಾನ್ ಏನೇ ಹೇಳಿದ್ರು ಸುಮ್ನೆ ಹೂ ಅನ್ಬೇಕಷ್ಟೇ. ಅಷ್ಟೇ? ಹೂನಪ್ಪ. ಈಗ ಅವರು ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ ರೈಲ್ವೇಸ್ ಅಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಅಂತೀನಿ. ಯೋಪ, ಯಾವ್ದಾದ್ರು ದೊಡ್ಡ ಪೋಸ್ಟ್ ಹೆಸರು ಹೇಳಪ್ಪ. ಅಲ್ಲಪ್ಪ, ನೀನೇ ಹೇಳಿದ್ಯಲ್ಲೋ ಏನಕ್ಕೆ ಹೇಳಿದ್ರು ಹೂ ಅನ್ಬೇಕು ಅಂತ, ಅದಕ್ಕೆ ಹೆಂಗಂದೆ. ಓಪ, ನೀವು ನನ್ನ ಮಾತು ಕೇಳಿ. ಮಿಸ್ಟರ್ ಮನೋಜ್. ಸರ್, ಬಂದೆ ಬಂದೆ ಬಂದೆ. ಮಿಸ್ಟರ್ ಮನೋಜ್, ನಿಮ್ಮ ಫ್ಯಾಮಿಲಿ ಇನ್ನ ಇಂಟ್ರೊಡ್ಯೂಸ್ ಆಗಿಲ್ಲ. ಆಗಿಲ್ವಾ?
ಇವಾಗ ಆಗತ್ತೆ ಸರ್. ಸೂರ್ಯ ಬ್ರೋ, ರವಿ ಬ್ರೋ, ತಮ್ ಏನೇನು ಕೆಮ್ಮು ಅಂತದಾನೆ? ಅದು ಕೆಮ್ಮಲ್ವೋ ಕಮ್ ಅಂತ ಇದಾನೆ. ಬನ್ನಿ ಅಂತ ಬಾ ಹೋಗಿ ನೋಡೋಣ. ಶ್ರುತಿ, ಮೀನಾ, ನೀವ್ ಬಂದ್ರಮ್ಮ? ಎಲ್ಲ ಬರ್ತಾ ಇದ್ದಾರೆ. ಬನ್ನಿ ನಿಂತ್ಕೊಳ್ಳಿ. ಸರ್, ಈಸ್ ಮೈ ಸೆಕೆಂಡ್ ಬ್ರೋ, Surya. He owns 50 cars, sir. Nice to meet you. How do you do? I do. First gear. Next accelerate. Brake. Nice road, ring road. Super doing. What? Sir. ಅದು ಇವನು ಕಾರ್ ಓನರು. ಮೊದಲು ಸ್ವಲ್ಪ ಕಾರ್ ಇತ್ತು, ಆಮೇಲೆ ಜಾಸ್ತಿ ಕಾರ್ಗಳು ತಗೊಂಡು ಈಗ ಓವರ್ ಆಲ್ ಇಂಡಿಯಾದಲ್ಲಿ ದೊಡ್ಡ ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್. Is it? No, is it? ನಮ್ದೇನಿದ್ರು ಹೌ ಇಸ್ ಇಟ್? ವರ್ಕ್ ಫಸ್ಟ್, ಆಮೇಲೆ ಎಲ್ಲ ನೆಕ್ಸ್ಟ್. Wow, I like you, man. I like you too, sir. ಆಮೇಲೆ ಸರ್ ಅವ್ರ ಹೆಂಡತಿ ಸರ್, ಮೀನಾ ಅಂತ. What do you do? ನೀವೇನ್ ಮಾಡ್ಕೊಂಡಿದ್ದೀರಾ? ನನ್ ಹೂ ಕಟ್ತೀನಿ ಸರ್. You mean to say flower business? ಎಸ್ ಸರ್. ಇವ್ರದ್ದು ಈ ಫಾರ್ಮ್ ಲ್ಯಾಂಡ್ ತರ ಫ್ಲವರ್ ಲ್ಯಾಂಡ್ ಇದೆ. ಒಂದು more than 10 acres ಇದೆ. ಅಲ್ವೇನಾ ಸೂರ್ಯ? 20 ಎಕರೆ ಕಣ. 20 acres. Nice. ಎಸ್ ಸರ್. ಫುಲ್ ಗಾರ್ಡನ್ ಇನ್ ಫ್ಲವರ್, ಆಲ್ ಓವರ್ ಇಂಡಿಯಾ ಮಾರ್ಕೆಟಿಂಗ್ ಮಾಡ್ತಾರೆ. Wow, very good. ಸರ್, ಇವನು ನನ್ನ ಕೊನೆ ತಮ್ಮ ರವಿ ಅಂತ. ಸರ್, ರೆಸ್ಟೋರೆಂಟ್ ಓನರ್ ಸರ್. Nice. ಸರ್, ಇವರು ಅವ್ರ ಹೆಂಡತಿ ಸರ್, ಶ್ರುತಿ ಅಂತ. ಡಬ್ಬಿಂಗ್ ಸ್ಟುಡಿಯೋ ಇದೆ ಸರ್. ಈ ಸಿನಿಮಾ ಸೀರಿಯಲ್ಸ್ ಎಲ್ಲ ಡಬ್ಬಿಂಗ್ ಯೂ ಸ್ಟುಡಿಯೋದಲ್ಲಿ ನಡೆಯೋದು. Nice. ಸರ್, ಸಿಕ್ಕಾಪಟ್ಟೆ ಶ್ರೀಮಂತರು ಸರ್. ಇಡೀ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸ್ಟುಡಿಯೋಸ್ ಇದೆ. Wow, wonderful to meet all you people. Okay, 1 second, phone. ಹಿಂಗೆ ಯಾವ ಫಂಕ್ಷನ್ ಹೋದ್ರು ಸಿಕ್ಕಾಪಟ್ಟೆ ಫೋನ್ ಕಾಲ್ಸು. ಬಿಸಿ ಅಂದ್ರೆ ಬಿಸಿ, ಫ್ರೀನೇ ಇಲ್ಲ. ನನಗೋಸ್ಕರ ಬಂದಿರೋದು. ಲೇ ಅಣ್ಣ, ಒಂದ್ ಸ್ವಲ್ಪ ಬಾರ ಇಲ್ಲಿ. ಯಾಕೋ? ಲೇ ರವಿಕಾ, ನೀನು ಬಾರೋ. ಎಲ್ಲಿಗೋ? ಇಲ್ಲಿ ಏನೋ ನಿಂದು? ಮನೋಜ, ಅದೇನಂದ್ರೆ ನೋಡೋ, ಈ ಸೂಟು ನನಗೆ ಒಂಚೂರು ಸೂಟ್ ಆಗ್ತಾ ಇಲ್ಲ. ಇದನ್ನ ಬಿಚ್ಚಾಕ್ಬಿಟ್ಟು ನಾನೊಂದು ಚಡ್ಡಿ ಟಿ ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀನಿ. ಕೈ ಹೋಗುತ್ತೆ ಬಿಡು, ಪ್ಲೀಸ್ ಕೊಡು. ಇವತ್ತು ಒಂದಿನ ನನ್ನ ಹೇಳ್ದ ಕೇಳ್ಬಿಡು. ಆಗೋದಿಲ್ಲ. ನಾನು ಇವಾಗ ಬಿಚ್ಚಾಕ್ತೀನಿ. ನೀನದೇ ಹೇಳು, ಎಲ್ಲ ನೋಡ್ತಾ ತಿಳ್ಕೊಂಡು. ಮಿಸ್ಟರ್ ಮನೋಜ್. ಸರ್, ಬಂದೆ ಸರ್. ಯಾಕೋ ಸೂರ್ಯ ಅವ್ರನ್ನ ಗೋಳಾಡ್ಸ್ಕೊತೀಯಾ? ಇನ್ನೊಂದ್ ಸ್ವಲ್ಪ ತಿಂದ್ರೆ ಮತ ತಗೊಂಬೋದಾಗಿತ್ತು, ಹೊಟ್ಟೋಗ್ಬಿಟ್ಟ. ಸಿಕ್ತಾನ್ ಬಿಡಿ, ಎಲ್ಲೋಗ್ತಾನೆ. ಮಿಸ್ಟರ್ ಮನೋಜ್, ಇವೆಂಟ್ ನಾ ಶುರು ಮಾಡ್ಬೋದಲ್ಲ? ಮಾಡ್ಬೋದಲ್ಲ ಸರ್? ಮಾಡ್ಬಾರ್ದು. ಬ್ರದರ್, ಸ್ವಲ್ಪ ಹೆಲ್ಪ್ ಮಾಡಿ. ಬ್ರೋ, ಪ್ಲೀಸ್ ಕಮ್ ಬ್ರೋ. ಮಿಸ್ಟರ್ ಮನೋಜ್, ಕೇಕ್ ಕಟ್ ಮಾಡಿ. ವಿಶ್ ಯು ಬೋತ್ ಅ ವೆರಿ 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 ಗುಡ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೇಕ್ ಕಟ್ ಮಾಡಿ. ಡಿಯರ್ ಫೋಕ್ಸ್, ಇವತ್ತಿನ ಕೇಂದ್ರ ಬಿಂದು ನಮ್ಮೆಲ್ಲರ ಆದರ್ಶ ವ್ಯಕ್ತಿಯಾದ ದೀಪ್ ದಾಸ್ ಗುಪ್ತಾ ಅವರು ನಮ್ಮನ್ನ ಉದ್ದೇಶಿಸಿ 2 ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಸರ್, ಬನ್ನಿ ಸರ್. ಮಾತಾಡಿ. ಹಿರಿಯರು, ಮಿಸ್ಟರ್ ಮನೋಜ್ ಅಂತಹ ಮೇಧಾವಿಗೆ ಜನ್ಮ ಕೊಟ್ಟಂತ ರಂಗನಾಥ್ ಅವರು ಮಾತಾಡಿದ ಮೇಲೆನೆ ನಾನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಮಕ್ಕಳ ಬೆಳವಣಿಗೆನೆ ಹೆತ್ತವರಿಗೆ ಮೆರವಣಿಗೆ ಸಮ ಅಂತ ಹೇಳ್ತಾರೆ. ಅವ್ರ ಹೆಸರು ಒಳ್ಳೆ ಕಾಲದಲ್ಲಿ ಒಳ್ಳೆ ಕಾರ್ಯದಲ್ಲಿ ಮಾತಾಡ್ತಾ ಇದ್ರೆ ಹೆತ್ತವ್ರಿಗೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಹೇಳಿ. ಇವತ್ತು ನಮ್ಮ ಈ ಸಂತೋಷಕ್ಕೆ ನನ್ನ ಹಿರಿಮಗ ಮನೋಜ ಮತ್ತು ನನ್ನ ಸೊಸೆ ರೋಹಿಣಿ ಅವ್ರ ಕಾರಣ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ನಾಂದಿ ವಾಕ್ಯ ನಮ್ ನಾಡಿನಲ್ಲಿ ಯಾವತ್ತಿಂದಲೂ ನಡ್ಕೊಂಬಂದು ಕೇಳೋದಕ್ಕೆ ಅದು ತುಂಬಾ ಸಾಧಾರಣವಾದ ಸಾಲುಗಳು. ಆದರೆ ಆ ಸಾಲುಗಳು ಹಾಗೆ ಬದುಕೋದು ಮತ್ತು ಹಾಗೆ ನಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಜೀವನದಲ್ಲಿ. ಪ್ರಪಂಚ ಅನ್ನೋದು ಒಂದು ಕನ್ನಡಿ ಇದ್ದಾಗೆ, ನಾವು ಅದ್ರ ಮುಂದೆ ಹೇಗೆ ನಡ್ಕೋತೀವೋ ಹಾಗೆ ಅದಿರುತ್ತೆ ಅನ್ನೋದನ್ನ ನಾವ್ ಯಾರು ಮರಿಬಾರ್ದು. ಸತ್ಯ, ಧರ್ಮ, ನ್ಯಾಯ ಅಂತ ನಡ್ಕೊಳ್ಳೋನ್ಗೆ ಪ್ರಪಂಚ ಸ್ವಲ್ಪ ತಡ ಆಗ್ಬೋದು, ಆದ್ರೆ ಯಾವತ್ತೂ ಖಂಡಿತವಾಗ್ಲೂ ಮೋಸ ಅಂತ ಮಾಡೋಲ್ಲ. ಹಾಗೊಂದ್ ವೇಳೆ ಒಂದು ಅನ್ಯಾಯ ಆದ್ರೂ ಪರಮಾತ್ಮ ಅದನ್ನ ಮೆಚ್ಚೋದಿಲ್ಲ. ಆ ವಿಷಯದಲ್ಲಿ ನನ್ನ 3 ಮಕ್ಕಳ ಬಗ್ಗೆನೂ ನನಗೆ ತುಂಬಾ ಹೆಮ್ಮೆ ಇದೆ. ಅವನು ವಿದ್ಯಾವಂತನಾದ್ರೂ ತನಗೆ ತಾನು ಮೋಸ ಮಾಡ್ಕೊಂಡೆ ಹೊರತು ಇನ್ನೊಬ್ಬರಿಗೆ ದೊಡ್ಡ ಅನ್ಯಾಯ ಅಂತ ಏನು ಮಾಡ್ಲಿಲ್ಲ. 27 lakhs ಅದು ತಂದೆ ದುಡ್ಡು. ಆಗ್ಲಿ, ಒಳ್ಳೇದಾಗ್ಲಿ. ನನ್ ಮಗ ಮನೋಜ ಇನ್ನೂ ದೊಡ್ಡ ಸ್ಥಾನಕ್ಕೆ ಏರ್ಲಿ. ಅವನಿಂದ 100 ಜನಕ್ಕೆ ಆಶ್ರಯ ಸಿಗಲಿ, ಅನೇಕ ಕುಟುಂಬಗಳಿಗೆ ಅವನು ಆಸರೆ ಆಗಲಿ ಅಂತ ನಾನು ಒಳ್ಳೆ ಮನಸ್ಸಿನಿಂದ ಅವನಿಗೆ ಹಾರೈಸ್ತೇನೆ. ಅಮ್ಮ, ನೀವು ಒಂದೆರಡು ಮಾತಾಡಿ. ಮಾತ್ಬೇಡ. ಅವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ಹಾಡ್ಲಿ ಬಿಡು ಮನೋಜ, ಹಾಡ್ಲಿ. ಕೊಡಬಲ್ಲಿ 1 ನಿಮಿಷ ಸರ್. ಅದು ಏನಂದ್ರೆ ನಮ್ಮ ಅಮ್ಮಂಗೆ ಸ್ವಲ್ಪ ಮುಜುಗರ, ಸಂಕೋಚ ಸ್ವಭಾವ. ಅವರು ಹಾಡಲ್ಲ, ನಾಚಿಕೆ ಮಾಡ್ತಾರೆ. ಹೊರಗಡೆ ಬಂದಾಗ್ಲೂ ತುಂಬಾ ನಾಚಿಕೆ ಸ್ವಭಾವ ನಾನು ಹೆಂಡ್ತಿರ್ಕೊ. ಮಾತಾಡಿ. ಇವತ್ತು ನಾನು 2 ವಿಷಯಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಮೊದಲನೇದು, ಮಿಸ್ಟರ್ ರಂಗನಾಥ್ ಅಂತ ಒಳ್ಳೆ ಮನುಷ್ಯನ ಪರಿಚಯ ಆಗಿದ್ದು, ಅವರ ಮಾತು ಕೇಳಿದ್ದು, ಅವರ ಆದರ್ಶಗಳನ್ನು ಕೇಳಿದ್ದು
ಅಂತ ವ್ಯಕ್ತಿ ಮಗ ಕೂಡ ಹಾಗೆ ಇರ್ತಾನೆ ಅನ್ನೋ ನಂಬಿಕೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನ್ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಿರೋ ನನ್ನ ವಸ್ತುಗಳನ್ನ ಮನೋಜ್ ಅವ್ರು ನಡೆಸ್ತಿರೋ ಶಾಂತಿ ಹೋಮ್ ಅಪ್ಲಯನ್ಸಸ್ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ಎರಡನೇದು, ಇವತ್ತು ಬರೀ ಅವರ ವೆಡ್ಡಿಂಗ್ ಆನಿವರ್ಸರಿ ಅಲ್ಲ, ಶಾಂತಿ ಹೋಮ್ ಅಪ್ಲಯನ್ಸಸ್ ಶುರು ಮಾಡಿ 100 ದಿನದ ಸಂಭ್ರಮ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ. ಶ್ರೀನಿವಾಸ್ ಪ್ಲೀಸ್, ಮಿಸ್ಟರ್ ಮನೋಜ್ ಬನ್ನಿ 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 ಬನ್ನಿ. ನೀವು ಹೇಳಿದೆ ನಾನಿಲ್ಲಿ. ತಗೊಳ್ಳಿ ಮಿಸ್ಟರ್ ಮನೋಜ್, ನನ್ನ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ಯಾಮಿಲಿ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದ್ರು ಬಡದಾಡ್ಕೊಂಡು ಒದ್ದಾಡ್ತಾರೆ. ಆದ್ರೆ ನಮ್ಮ ಮನೋಜ್ ತಮ್ಮಂದ್ರು ರಿಯಲಿ ರಿಯಲಿ ಅಮೇಸಿಂಗ್. ಎಷ್ಟು ಪ್ರೀತಿ ಕೊಡ್ತೀರಾ ನಿಮ್ಮ ಅಣ್ಣನ್ಗೆ. ಓಕೆ, ತುಂಬಾ ಭಾಷಣ ಎಲ್ಲ ಹೇಳಿ ನಾನು ಬೋರ್ ಮಾಡಕ್ ಇಷ್ಟಪಡಲ್ಲ. ಡಿನ್ನರ್ ರೆಡಿ ಇದೆ, ಎಲ್ಲರೂ ಹೋಗಿ ದಯವಿಟ್ಟು ಊಟ ಮಾಡಿ. ಓಕೆ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ನೋಡಿದ್ಯಾ ಮೀನಾ, ಎಲ್ಲಾ ನ್ಯಾಯವಂತರು ಸೇರ್ಕೊಂಡು ಅನ್ಯಾಯನ ಹೇಗ್ ಗೆಲ್ಸಿದೀವಿ ಅಂತ. ಸುಮ್ನೆ ಇದ್ರಿ ನೀವು, ಇಲ್ಲಿ ಏನು ಮಾತಾಡ್ಬಾರ್ದು. ಆಯ್ತು. ಏನ್ ಬ್ರೋ ದೊಡ್ಡ ಡೀಲರ್ ಆಗೋದ್ರಿ, ಇನ್ ನಮ್ಮಂತವ್ರನ್ನೆಲ್ಲ 10ಕ್ಕೂ ಸೇರ್ಸಲ್ಲ ಅನ್ಸುತ್ತೆ. ಏನ್ ಮಾತಾಡ್ತಿದ್ದೀರ ಬ್ರೋ? ಇದಕ್ಕೆಲ್ಲ ಕಾರಣನೇ ನೀವು ಬ್ರೋ. ಒಂದೊಂದು ಸತ್ಯ ಬ್ರೋ, ನನ್ನ ಜೀವನದಲ್ಲಿ ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ ಬ್ರೋ. ಅದಕ್ಕೆ ಎಣ್ಣೆ ಪಾರ್ಟಿ ಶುರು ಮಾಡ್ಬೋದಲ್ಲ. ಎಣ್ಣೆ ಪಾರ್ಟಿನ? ಹೌದು ಬ್ರೋ, ಗುಪ್ತಾ ಸರ್ ಏನ್ ಬೇಕಾದ್ರೂ ಬಿಟ್ಬಿಡ್ತಾರೆ, ಆದ್ರೆ ನೈಟ್ ಪಾರ್ಟೀಸ್ ಮಾತ್ರ ಯಾವತ್ತೂ ಬಿಡಲ್ಲ. ಹೌದಾ? ಸರಿ ಬ್ರೋ, ಒಂದು 10 ನಿಮಿಷ ಬಿಟ್ಟು ಶುರು ಮಾಡೋಣ. ಒಂದ್ ಸೆಕೆಂಡ್, ನಮ್ಮ ಫಾರ್ಮ್ ಊಟ ಕಳ್ಸಿಬಿಡ್ತೀನಿ. ಓಕೆ ಬ್ರೋ, ಕಳ್ಸಿ. ಅಪ್ಪ ಅಮ್ಮ, ಏನ್ ಮಾಡ್ತಿದ್ದೀರಾ? ಊಟ ಟೈಮ್ ಆಯ್ತು, ಊಟ ಹೊರಡಿ. ಎಲ್ರು ಒಟ್ಟಿಗೆ ಊಟ ಮಾಡಪ್ಪ. ನಾನಂತೂ ಈಗ ಸಿಕ್ಕಾಬಿಟ್ಟು ಬಿಸಿ ಅಪ್ಪ, ಎಲ್ಲ ವಿಶ್ ಮಾಡಕ್ ಬರ್ತಾರೆ. ನಿಮ್ ಬೇರೆ ಡಯಾಬಿಟಿಕ್. ಶ್ರುತಿ ಬಾ ಬಾ, ಊಟ ಮಾಡೋಣ ಬಾ. ಹೋಗಿರೋ ದ್ರಾಕ್ಷಿಗಳು ಏನು ನನ್ನ ನೋಡಿ ಬೋಬೋ ಅಂತ ಇದ್ದೀರಾ? ಬ್ರೋ ಅಂದಿದ್ದು ಬ್ರೋ, ಅದು ಫೋನ್ ಬರ್ತಾ ಇದೆ, ಇದನ್ನ ಸ್ವಲ್ಪ ಇಟ್ಕೋತೀರಾ? ಆಗ್ಬೋದು ಕುಡಿ ಹುಷಾರು. ಕಟ್ಟಾಗೋಯ್ತು. ಯಾಕೆ ಮಾತಾಡಲ್ವೇ? ಅಯ್ಯೋ, ನಮ್ ಗುಪ್ತಾ ಸರ್ ರೆಡಿ ಆಯ್ತಾ ಅದೇ ಕೇಳಿದ್ರು. ಏನ್ ರೆಡಿ ಆಯ್ತಾ? ಅದೇ ನಿಮ್ ಕೈಲಿ ಇದೆಯಲ್ಲ ಬಾಟ್ಲಿ, ಫುಲ್ ಫಾರಿನ್ ಬ್ರ್ಯಾಂಡ್. ಹೌದೇ? ತಗೋತೀರಾ? ಅಮ್ಕೊಂಡ್ಬಿಡ್ತೀನಿ ಕೇಳ್ತಿರಲ್ಲ. ಆದ್ರೆ ಅದು ಫ್ಯಾಮಿಲಿ ಇದೆ ಅಂತ ಭಯನಾ? ಅವ್ರನ್ನ ನಾನ್ ನೋಡ್ಕೋತೀನಿ. ಹಾಗೆ ನಿಮ್ ಅಣ್ಣ ಮನೋಜ್ ಇದ್ದಾನೆ ಅಂತ ಎದುರ್ಕೋಬೇಡಿ, ಅವನು ನಾನು ಒಪ್ಪಿಸ್ತೀನಿ. ಓ ಹಂಗೇನ ಮಾಡ್ಬಿಟ್ರೆ ಒಂದ್ 2-3-4 ಥ್ಯಾಂಕ್ಸ್ ಮೇಲೆ ಹೇಳ್ಬಿಡ್ತೀನಿ ಅಷ್ಟೇ. ಆಮೇಲೆ ಇರ್ಲಿ, ಪರವಾಗಿಲ್ಲ, ಕೊಡಿ. ಹುಷಾರು, ಕೆಳಗಡೆ ಇರ್ತೀರಿ. ಜೋಪಾನ. ಅಯ್ಯೋ ಫಾರಿನ್ ಬ್ರ್ಯಾಂಡ್ ಅಂತೆ. ಲೈಫಲ್ಲಿ ಒಂದು 2-3-4 ಲೋಟನಾದ್ರೂ ಕುಡಿಯೋದು ಬೇಡವೇ? ಈ ಆನಿವರ್ಸರಿ ಫಂಕ್ಷನ್ಗಳು, ಖಾಲಿ ಟೇಬಲ್ಗಳು, ಟೈಟ್ ಆಗಿರೋ ಪ್ಯಾಂಟ್ಗಳು, ಸೆಕೆ ಕಿತ್ಕೊಂಡ್ ಬರ್ತಾ ಇರೋ ಸೂಟ್ಗಳು, ಇಲ್ಲಿ ನಮ್ಮ ಜನರುಗಳು. ಹಲೋ, ಓಕೆ ಸರಿ ಸರ್, ಬಾಯ್. ಲೇ ಸೂರ್ಯ, ಬರ ಇಲ್ಲಿ. ಯಾಕಪ್ಪ? ಬಾರ ಇಲ್ಲಿ. ಒಂದ್ ನಿಮಿಷ ಬಂದೇವ್ರಿ ಮೀನಾ. ಹೇಳಿದ ಮಾತೆ ಕೇಳಲ್ಲ. ಏನಯ್ಯ? ನೋಡೋ, ಯಾವ್ದೇ ಕಾರಣಕ್ಕೂ ಇವತ್ತು ನೀನ್ ಕುಡಿಬಾರ್ದು. ಯಾಕಪ್ಪ? ಅಪ್ಪ ತಂದೆ, ನೀನು ಕುಡಿದ್ರೆ ಮೊದ್ಲೇ ಸರಿ ಇಲ್ಲ. ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಇಟ್ಟಿದೀನಿ. ಕುಡ್ದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಿ ಆಮೇಲೆ. ಆಯ್ತು ಬಿಡು, ಇವತ್ತೊಂದಿನ ನೀನ್ ಹೇಳ್ದಂಗ್ ಕೇಳ್ತೀನಿ ಅಂತ ಹೇಳಿದೀನಿ, ಕೇಳ್ತೀನಿ. ಸರಿ ಹೋಗ್ ಊಟ ಮಾಡು. ನಾನ್ ಮಾಡ್ಕೊತೀನಿ, ನೀನ್ ಹೋಗುರು ಹೋಗು. ಬನ್ನಿ. ಓಕೆ ಆಮೇಲೆ ಏನಿದೆ? ಇದೆ ತಗೋಬೇಡ ಅನ್ನ, ನಾನು ತಗೊಳಲ್ಲ ಅಂದೆ ಅಷ್ಟೇ. ಏನ್ ಪಲ್ಯಗಳು, ಅದೇನ್ ಮಂಚೂರಿಗಳು, ಅಯ್ಯೋ ಒಂದೊಂದು ಎಷ್ಟು ರುಚಿಯಾಗಿತ್ತು. ಅದ್ರ ಗೊತ್ತಿ ಅನ್ನ ಸಾಂಬಾರ್ ಕಾಣ್ಲೇ ಇಲ್ಲ ರೀ. ಹಾಗೆ ಕಣೆ, ಅದೆಲ್ಲ ಅದುವೆ. ಈ ದೊಡ್ಡ ಜನ ಬರ್ತಾರೆ ಅಂತಂದ್ರೆ ಇಂಥ ದೊಡ್ಡ ಪಾರ್ಟಿಗಳಲ್ಲಿ ಆತರ ಎಲ್ಲ ಒಳ್ಳೊಳ್ಳೇದು ದೊಡ್ಡದಾಗೆ ಮಾಡಿರ್ತಾರೆ. ಏನಪ್ಪ ಇವ್ರು ಯಾರು ಊಟಕ್ ಬರ್ಲೇ ಇಲ್ವಲ್ಲ? ಬರೀ ಹೆಂಗಸ್ರು ವಯಸ್ಸಾದವ್ರು ಇದ್ರು. ಎಲ್ಲೋದ್ರು ಅವರೆಲ್ಲ? ಅದೆಲ್ಲ ಇಂಥ ಕಡೆ ಸರ್ವೇ ಸಾಮಾನ್ಯ ಕಣೆ. ಅದು ಈ ತರದೆಲ್ಲ ಇರ್ತಾರ ಸಮಾರಂಭ. ಸಣ್ಣ ಪುಟ್ಟ ಪಾರ್ಟಿ ಮಾಡ್ಕೊಂಡು ಹೋದಿಲ್ಲ, ಸೆಟ್ಲ್ ಆಗ್ಬಿಟ್ಟಿರ್ತಾರೆ, ಆಮೇಲೆ ಬರ್ತಾರೆ ಅವರು. ಸೂರ್ಯ, ಅಭಯ, ಸೂರ್ಯ ಬಾಪ ಇಲ್ಲಿ. ಅಪ್ಪ ಏನಪ್ಪ, ಊಟ ಆಯ್ತಪ್ಪ? ಇಲ್ಲ ಮಾಡ್ಬೇಕು. ಮೀನನ್ ಕರಿ. ಮೀನಾ ಇಲ್ಲ ಇದ್ಲು. ಮೀನಾ ಬಂದೇರಿ. ಮನೋಜ, ರವಿ, ಶ್ರುತಿ ಬನ್ನಿ. ಎಲ್ಲೋ ಏನಪ್ಪ? ನೋಡ್ರೆ, ಪಾರ್ಟಿ ಅಂದ್ರೆ ಅದೇನೋ ಎಲ್ಲ ಬೇರೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ 3 ಜನಕ್ಕೂ ಹೇಳ್ಬಿಟ್ಟಿರ್ತೇನೆ, ಈಗ ಹೇಗಿದ್ದೀರೋ ಮನೆಗ್ ಬಂದಾಗ್ಲೂ ನೀವು ಹಾಗೇ ಇರ್ಬೇಕು. ಸ್ವಲ್ಪ ವ್ಯತ್ಯಾಸ ಆದ್ರೂ ನಾನ್ ಸುಮ್ನೆ ಇರಲ್ಲ. ಆಯ್ತಪ್ಪ. ಆಯ್ತಪ್ಪ. ಸೂರ್ಯ, ನೀನ್ ಹೇಳಪ್ಪ. ನಾನು ಆಯ್ತಪ್ಪ. ಏನು ನಾನು ಅಂತ ಅನುಮಾನದಲ್ಲಿ ಹೇಳ್ತಾ ಇದೀಯಾ? ರೀ, ದುಡ್ಡು ಕೊಟ್ಟು ಕುಡಿಯೋರು ಪುಕ್ಸಟ್ಟೆ ಸಿಕ್ಕಿದ್ರೆ ಸುಮ್ನೆ ಇರ್ತಾರ? ಸುಮ್ನೆ ಇರಮ್ಮ. ಅಪ್ಪ, ಸೂರ್ಯ ಯಾವ್ದೇ ಕಾರಣಕ್ಕೂ ಕುಡಿಯಲ್ಲಪ್ಪ. ನಾನಿದ್ದೀನಿ, ಯಾರು ವರಿ ಮಾಡ್ಕೋಬೇಡಿ. ನಾನು ನೀನು ಶ್ರುತಿ 4 ಜನ ಊಟಕ್ಕೆ ಹೋಗ್ಬೇಕು. ಮತ್ ಮೊಬೈಲ್ ಕದಿಯೋದು ಯಾರು? ನಾನೇ ಕಣೆ. ನಿಮ್ಮನ್ನೆಲ್ಲ ಊಟಕ್ಕೆ ಬಿಟ್ಟು ನಾನ್ ವಾಪಸ್ ಬರ್ತೀನಿ. ನೀನು ಊಟಕ್ಕೆ ಹೋಗೋಣ ಬನ್ನಿ. ಸರ್, ನೀವು 3 ಬ್ರದರ್ಸ್ ಕುಡಿಲಿಲ್ಲ ಅಂದ್ರೆ ಡೀಲ್ ಕ್ಯಾನ್ಸಲ್. ಸೂರ್ಯ, ನಾವು ಕುಡಿಬೇಕಂತ ಅದರಲ್ಲಿ ಅದೆಲ್ಲ ಆಗಕ್ಕಿಲ್ಲ. ನಾನ್ ಕುಡಿಯೋದಿಲ್ಲ ಅಂತ ಮೀನಗೂ ಹೇಳ್ಬಿಟ್ಟಿದೀನಿ. ಕುಡಿಬಾರ್ದು, ಮನೆ ಒಳಗೆ ಸೇರ್ಸಲ್ಲ ಅಂತ ಅಪ್ಪ ಏನೋ ಹೇಳ್ಬಿಟ್ಟಿದ್ದಾರೆ.
See a way out of here? What about this? Okay. I'll hold it here. Go. I'll press it. Sorry. You okay? Yeah. Crank broke. What now? Abby, look. A hatch. Manny, just hang tight. We're gonna find a way up to the roof. Okay. So, glad you hitched a ride with us? Right. I'm gonna thank Manny for that one. I am glad I'm here with you guys. I hate to hear you got in trouble. I couldn't help. Hey, why have you been avoiding me? I wasn't avoiding you. Come on, you've barely said anything to me since Jackson. I don't know. I guess I was shook by Jackson. You don't think Joel deserved what he got? I think he deserved worse. I just wish I didn't take part in that. I get it. What kind of a person could do that, right? I'm not saying that. Let's see if there's a way to the hatch. All right. Hey, Abby, boost me up there. Got an idea. I like ideas. Here we go. So what's your idea? One sec. What are you doing? Getting us out of here? Okay, just go slow. One advantage of being pregnant. Low center of gravity. I'll take your word for it. Made it. Okay, getting closer to the hatch. Let's see.
I'm listening. Maybe try using the ladder to get to the boat. Is he still trying to fix that thing up? Yeah. But he says he'll be done any day now. Any day now. Everybody's got their obsession. And with me and dog toys. Yup. And me with my stupid coins. There's a catwalk running to the hatch.